ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಹಂಗರಹಳ್ಳಿ ಹತ್ರ ಇರೋ ಅಂದರೆ ಹುಲಿಯೂರು ದುರ್ಗ ಹಂಗರಹಳ್ಳಿ ಹತ್ರ ಇರೋ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠಕ್ಕೆ ಬಂದಿದ್ದೀನಿ. ಬನ್ನಿ ಒಳಗೋಣ. ಒಳಗೋಗಿ ಏನೇನು ವ್ಯವಸ್ಥೆ ಇದೆ ನೋಡೋಣ. ಇದಕ್ಕಿಂತ ಹೆಚ್ಚಾಗಿ ಇಲ್ಲಿ ಎಷ್ಟೋ ಕಡೆ ಶಾಸ್ತ್ರ ಹೇಳ್ತಾರೆ, ಇಲ್ಲಿ ನೀವು ಕ್ವಶನು ಕೇಳೋಂಗಿಲ್ಲ ಅಥವಾ ಉತ್ತರನೂ ಕೇಳೋ ಹಾಗಿಲ್ಲ. ಅವರೇ ಕ್ವಶನ್ ಹೇಳಿ ಅವರೇ ಉತ್ತರನೂ ಹೇಳ್ತಾರೆ. ಆ ರೀತಿ ಶಾಸ್ತ್ರ ಹೇಳ್ತಾರೆ. ಕಳಸ ಭವಿಷ್ಯ ಅಂತ ಮಾಡ್ತಾರೆ. ಸಾಕಷ್ಟು ವಿಷಯಗಳು ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಫುಲ್ ನೋಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ವೀಕ್ಷಕರೇ, ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ಇಲ್ಲಿ ಇಷ್ಟು ನಿಂತಿರೋ ಜನ ಕಳಶಶಾಸ್ತ್ರ ಕೇಳೋಕೆ ಅಂತ, ಕಳಶ ಭವಿಷ್ಯ ಕೇಳೋಕೆ ಅಂತ. ಕಳಶ ಭವಿಷ್ಯ ಕೇಳೋದಕ್ಕೆ ಚಾರ್ಜಸ್ ಏನಿರುತ್ತೆ, ದಕ್ಷಿಣೆ ಎಷ್ಟಿರುತ್ತೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ. ವಿಡಿಯೋ ಹಾಗೆ ನೋಡ್ತಾ ಇರಿ. ಇನ್ನೊಂದು ನೀವು ನೆನಪಲ್ಲಿ ಏನಿಟ್ಕೋಬೇಕು ಅಂದರೆ, ಬುಧವಾರ ಹಾಗೂ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ಎಂದು ಕಳಶ ಭವಿಷ್ಯ ಇರೋದಿಲ್ಲ. ಬೇರೆ ಎಲ್ಲ ದಿನವೂ ಕಳಶ ಭವಿಷ್ಯ ಇರೋದಿದೆ. ವೀಕ್ಷಕರೇ, ನೀವು ಗಮನಿಸಲೇಬೇಕಾದ ವಿಷಯ ಏನು ಅಂದರೆ, ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನದಂದು ಭಕ್ತಾದಿಗಳಿಗೆ ಇಲ್ಲಿ ತಂಗೋದಕ್ಕೆ ಅವಕಾಶ ನೀಡಲಾಗುತ್ತೆ. ಇಲ್ಲಿ ತಂಗೋದವ್ರಿಗೆ ಚಾಪೆ ಹಾಗೂ ಹೊದಿಕೆಯನ್ನು ಕೊಡ್ತಾರೆ. ಕಾರಣ ಯಾಕಪ್ಪ ಅಂತಂದರೆ, ಅವತ್ತೊಂದು ದಿನ ನಡೆಯೋ ದೇವಿ ಅರಿಶಿನ ಲೇಪನದ ತೀರ್ಥವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಬೆಳಗಿನ ಜಾವ ಎಲ್ಲ ಭಕ್ತಾದಿಗಳನ್ನು ಕೂಡಿಸಿ ಅವರ ತಲೆ ಮೇಲೆ ಹಾಕ್ತಾರೆ. ಅದರ ಉದ್ದೇಶ ಏನು ಅಂತಂದರೆ, ಇಲ್ಲಿ ಬಂದಿರೋ ಭಕ್ತಾದಿಗಳಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಅನ್ನೋದಿದ್ದರೆ ಅದು ದೂರ ಆಗಲಿ ಅಂತ, ಹಾಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ. ಹೇಗೆ ಬೇರೆ ಕ್ಷೇತ್ರಗಳಲ್ಲಿ ತಡೆ ಹೊಡಿತಾರೆ, ಈ ಕ್ಷೇತ್ರದಲ್ಲಿ ಅಥವಾ ಈ ಮಠದಲ್ಲಿ ತಡೆ ಹೊಡೆಯೋ ವ್ಯವಸ್ಥೆ ಇಲ್ಲ. ವೀಕ್ಷಕರೇ, ನಿಮ್ಮ ಮನಸ್ಸಲ್ಲೆಲ್ಲ ಒಂದು ಕ್ವಶನ್ ಇರ್ಬೋದು, 2,000 ರೂಪಾಯಿಗೆ ಎಷ್ಟು ಏನು ಒಂದು ಕ್ವಶನ್ ಅವರೇ ಹೇಳಿ ಒಂದಕ್ಕೆ ಉತ್ತರ ಕೊಡ್ತಾರ ಅಂತ. ಅದು ಆ್ಯಕ್ಚುಲಿ ಲಿಮಿಟ್ ಇಲ್ಲ. ನಿಮ್ಮ ನೋಡ್ತಿದ್ದಾಗೆ ಅವ್ರು ಹೇಳ್ತಾರೆ, ನೀವೇನೇನು ಅಂದ್ಕೊಂಡಿದ್ದೀರೋ, ನಿಮ್ಮ ಮನಸ್ಸಲ್ಲಿ ಏನಿದೆ, ಈ ಥರ ತೊಂದರೆಗಳಿದೆ ಅಥವಾ ಈ ಥರ ಅಂದ್ಕೊಂಡಿದ್ದೀರ ಅಂತ ಅವರೇ ಹೇಳ್ತಾರೆ. ಅದಕ್ಕೆ ಪರಿಹಾರನೂ ಹೇಳ್ತಾರೆ. ಸೊ ಇಷ್ಟೇ ಲಿಮಿಟ್ ಅಂತ ಏನಿಲ್ಲ. ನೀವು ಕೊಟ್ಟಿರೋ 2,000ಕ್ಕೆ ಬರೀ ಒಂದೇ ಉತ್ತರ ಕೊಡೋದು, ಒಂದೇ ಪ್ರಶ್ನೆ ಹೇಳಿ ಒಂದೇ ಉತ್ತರ ಕೊಡೋದು ಅಂತ. ಸೊ ಅದೊಂದು ವಿಶೇಷತೆ. ಹಾಗೂ ವೀಕ್ಷಕರೇ, ಇಲ್ಲಿದ್ದ ಸೂಚನೆ ಮಾಹಿತಿ ಪ್ರಕಾರ ಕೇವಲ 5 ರೂಪಾಯಿಂದ 9 ರೂಪಾಯಿಗೆ ಕಷ್ಟಗಳ ಪರಿಹಾರಕ್ಕೆ ಒಂದು ವಿಧಾನಗಳನ್ನ ತಿಳಿಸ್ಕೊಡ್ತಾರೆ. ವೀಕ್ಷಕರೇ, ಮೊದಲನೇದಾಗಿ ನೀವೇನಾದರೂ ಕಳಸ ಭವಿಷ್ಯ ಕೇಳೋಗಿದ್ರೆ ಮಾಹಿತಿ ಕೇಂದ್ರದಲ್ಲಿ ನೀವು ಟೋಕನ್ ತೊಗೋಬೇಕು. ಸುಮಾರು 11ರಿಂದ 12 ಒಳಗೆ ಕಳಸ ಭವಿಷ್ಯ ಅಂದರೆ ಎಲ್ರಿಗೂ ಒಟ್ಟಿಗೆ ಬರೆದಿರ್ತಾರೆ. ಅದು ಏನು ಕ್ವಶನ್ನು ಏನು ಆನ್ಸರ್ ಅಂತ. ನೀವು ಹೋಗೇನು ನನಗೆ ಈ ಪ್ರಾಬ್ಲಮ್ಮು, ನನಗಿದು ಕೆಲಸ ಸಿಗ್ತಿಲ್ಲ, ನನಗೆ ಇದಾಗಿದೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅವರೇ ಕ್ವಶನ್ ಹೇಳ್ತಾರೆ, ನೀವೇನಕ್ಕೆ ಬಂದಿದ್ದೀರಾ ಅಂತ. ಅವರೇ ಅದಕ್ಕೆ ಉತ್ತರ ಅಥವಾ ಪರಿಹಾರನೂ ಕೊಡ್ತಾರೆ. ಆಮೇಲೆ 2,000 ರೂಪಾಯಿ ನಾ ಹೇಳಿದಾಗೆ, ನೀವೇನಾದ್ರು ಕಳಸ ಭವಿಷ್ಯ ಕೇಳಬೇಕಂದ್ರೆ 2,000 ರೂಪಾಯಿ. ಆದರೆ ನೆನಪಿರಲಿ, ಅದು ಸ್ಟ್ರಿಕ್ಟ್ಲಿ 2,000 ಕೊಡಲೇಬೇಕು ಅಂತಲ್ಲ. ಕೆಲವರು ಆಗಲ್ಲ, ಕೊಡೋಕ್ಕಾಗದಿರೋರು ಅಥವಾ ಕಷ್ಟ ಇರೋರಾದರೆ ಅವ್ರ ಮನಸ್ಸಿಗೆ ಬಂದಿದ್ದ ಕಾರಣಕ್ಕೆ ಕೊಡ್ಬೋದು. ಆದರೆ ಫೀಸ್ ಅಂತ ಮಾಡಿರೋದು. ಹಾಗೂ ಆ 2,000 ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಗೋಶಾಲೆ, ಅನ್ನದಾಸೋಹ, ದೇವಸ್ಥಾನದ ಅಭಿವೃದ್ಧಿಗಾಗಿ ಯೂಸ್ ಮಾಡ್ತಾರೆ. ಹಾಗೂ ಹೂಗಳಿಗೆ ಯೂಸ್ ಮಾಡ್ತಾರೆ, ದೇವರಿಗೋಸ್ಕರ ಎಲ್ಲ. ಪ್ರತಿಯೊಂದು ದೇವರ ಪರವಾಗಿ ಏನೇನು ಕಾರ್ಯಗಳು ನಡಿಬೇಕೋ ಅದಕ್ಕೆಲ್ಲ ಆ ಹಣವನ್ನು ಯೂಸ್ ಮಾಡ್ತಾರೆ. ಇನ್ನು ನೀವೇನಾದರೂ ಇಲ್ಲಿ ಬರೋದು ಐಡಿಯಾ ಇದ್ದರೆ, ನೀವು ಮಾಗಡಿಯಿಂದ ಕಡೆಯಿಂದ ಬರೋದು ತುಂಬ ಹತ್ತಿರ ಆಗುತ್ತೆ. ನೀವು ಬೆಂಗಳೂರಿಂದ ಡೈರೆಕ್ಟ್ ಹುಲಿಯೂರು ದುರ್ಗ ಬಸ್ಸಲ್ಲಿ ಬರ್ಬೋದು. ಆದರೆ ಹುಲಿಯೂರು ದುರ್ಗ ಬರೋಕ್ಕೆ ಮುಂಚೆ ಸುಮಾರು 5ರಿಂದ 6 ಕಿಲೋಮೀಟ್ರ್ ಹಿಂದೆ ಹಂಗರಹಳ್ಳಿ ಸ್ಟಾಪ್ ಅಂತ ಬರುತ್ತೆ, ಹಂಗರಹಳ್ಳಿ ಗೇಟ್ ಅಂತ. ನೀವು ಅಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ದೇವಸ್ಥಾನಕ್ಕೆ 5 ನಿಮಿಷ ವಾಕ್ ಅಷ್ಟೇ, ನಡ್ಕೊಂಬರ್ಬೋದು. ನೀವೇನಾದರೂ ಕಾರಲ್ಲಿ ಬೈಕಲ್ಲಿ ಬರ್ತೀನಿ ಅನ್ನೋಗಿದ್ರೆ, ದೇವಸ್ಥಾನದ ಗೂಗಲ್ ಮ್ಯಾಪ್ ಡಿಸ್ಕ್ರಿಪ್ಷನ್ನ ಲಿಂಕ್ನಲ್ಲಿ ಹಾಕಿರ್ತೀನಿ.
ನೋಡಿ ದೇವಿ ವಿಗ್ರಹ ಅಲ್ಲಿದೆ ದೇವಸ್ಥಾನ. ನಾನು ಹಿಂದೆ ನೋಡ್ತಿದ್ದೀರೋ ಇದು ಗೋಶಾಲೆ. ಬನ್ನಿ ವೀಕ್ಷಕರೇ, ಈಗ ದಾಸೋಹ ಇರೋ ಜಾಗದ ಹತ್ರ ಹೋಗೋಣ. ನೋಡಿ ಅಲ್ಲಿ ತಟ್ಟೆ ಇಟ್ಟಿರ್ತಾರೆ, ತಟ್ಟೆ ತೊಗೊಳ್ಬೇಕು. ತಟ್ಟೆ ತೊಗೊಂಡು ತೊಳ್ಕೊಂಡು ಇಲ್ಲಿ ಬಡಿಸ್ತಾ ಇರ್ತಾರೆ. ವೀಕ್ಷಕರೇ, ಈ ಕ್ಷೇತ್ರದ ಬಗ್ಗೆ ತಿಳಿಸ್ಕೊಡ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.